ಹೇಳಿದ್ದೀನಿ, ನನ್ನ ಗಮನಕ್ಕೂ ಕೂಡ ಬಂದಿದೆ. ಆಮೇಲೆ ಕೆಲವು ಪತ್ರಕರ್ತರು ಎಲ್ಲ ಮಿತ್ರರು ಕೂಡ ಇದ್ರ ಬಗ್ಗೆ ನನಗೆ ಗಮನಕ್ಕೆ ತಂದಿದ್ದರು. ಈಗ ನೋಡಿ, ಅಭಿಜಿತ್ ಅನ್ನೋರು ಏನು ಈ ಒಂದು ಅಭಿಯಾನವನ್ನು ಶುರು ಮಾಡಿದ್ದಾರೆ, ಏನಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತೇನೋ ಅವರ ಆಕ್ರೋಶ ಇದೆಯಲ್ಲ, ಇದು ಭಾಳ ವರ್ಷಗಳಿಂದ ಇಲ್ಲಿ ನಮ್ಮ ದೇಶದಲ್ಲಿ ಯುವಕರ ಸಮಸ್ಯೆ ಮತ್ತು ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕೇಂದ್ರ ಸರ್ಕಾರ ಸ್ಪಂದಿಸದೇ ಇರೋ ಒಂದು ಹಿನ್ನೆಲೆಯಲ್ಲಿ ಈ ರೀತಿ ಕೆಲವೇ ದಿನಗಳಲ್ಲಿ ಅಂದರೆ ನನಗನ್ಸಿದ ಮಟ್ಟಿಗೆ ಒಂದು ವಾರ ಆಯ್ತಿದೆ ಅಷ್ಟೇ, ಒಂದು ವಾರದಲ್ಲಿ 1 ಕೋಟಿಯಷ್ಟು ಯುವಕರು ಇದನ್ನು ಜಾಯಿನ್ ಮಾಡಿದ್ದಾರೆ. ಅವ್ರು ಹೇಳಿರ್ತಕ್ಕಂಥದ್ದಕ್ಕೆ ಈಗ 1 ಕೋಟಿಗಿಂತ ಸುಮಾರು 2 ಕೋಟಿ ಫಾಲೋವರ್ಸ್ ಆಗಿದ್ದಾರೆ ಅಂತಂದರೆ ಈ ದೇಶದಲ್ಲಿ ಯುವಕರ ಆಕ್ರೋಶ ಇವತ್ತು ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಮತ್ತು ದೇಶದಲ್ಲಿರ್ತಕ್ಕಂಥ ನಿರುದ್ಯೋಗ, ದೇಶದಲ್ಲಿರ್ತಕ್ಕಂಥ ಈ ನೀಟಲ್ಲಾಗಿರ್ತಕ್ಕಂಥ ಏನು ಪತ್ರಿಕೆ ಸೋರಿಕೆ, ಮತ್ತು ದೇಶದಲ್ಲಿ ಯುವಕರು ಭಾಳ ದೊಡ್ಡ ಪ್ರಮಾಣದಲ್ಲಿ ನಿರುದ್ಯೋಗವನ್ನು ಎದುರಿಸ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರ ಇದನ್ನು ಈ ಸಮಸ್ಯೆನೇ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಇದನ್ನು ಸೈಡ್ ಸ್ಟೆಪ್ ಮಾಡ್ತಾ ಇದೆ, ಇದಕ್ಕೆ ಅಡ್ರೆಸ್ ಮಾಡ್ತಾ ಇಲ್ಲ ಅಂತಕ್ಕಂಥ ಆಕ್ರೋಶ ಇವತ್ತು ಈ ದೇಶದ ಯುವಕರಲ್ಲಿ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗ ಅದನ್ನು ಇದು ಮರಿಮಾಚಲಿಕ್ಕೆ ಏನು ಮಾಡ್ತಾ ಇದ್ದಾರೆ ಅಂದರೆ ಕೇಂದ್ರ ಸರ್ಕಾರ ನೋಡಿ ಪಾಪ ಅವರು ಎಕ್ಸ್ ಖಾತೆನೇ ಇವತ್ತು ಕ್ಲೋಸ್ ಮಾಡಿದ್ದಾರೆ. ಅಂದರೆ ಕೇಂದ್ರ ಸರ್ಕಾರ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಏನು ಜನಪ್ರಿಯತೆ ಇದೆಯಲ್ಲ, ಅಂದರೆ ಯುವಕರ ಆಕ್ರೋಶ ಇದೆಯಲ್ಲ, ಅದಕ್ಕೆ ಹತ್ತಿಕ್ಕತಕ್ಕಂಥ ಪ್ರಯತ್ನ ಮಾಡ್ತಾಯಿದೆ. ಇದು ಭಾಳ ಸ್ಪಷ್ಟವಾಗಿ ಮೋದಿ ಸರ್ಕಾರದ ವಿರುದ್ಧ ಇವತ್ತು ಈ ದೇಶದ ಯುವಕರ ಒಂದು ಆಕ್ರೋಶ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ತಾವು ವೈಯಕ್ತಿಕವಾಗಿ ಬೆಂಬಲ ಕೊಡ್ತೀರಾ ಅಥವಾ ಕಾಂಗ್ರೆಸ್ ಪಕ್ಷವಾಗಿ? ನೋಡಿ, ಅವರು ಪಕ್ಷ ಏನು ಕಟ್ಟಿಲ್ಲ ಇನ್ನೂ. ಅವರು ಈ ದೇಶದಲ್ಲಿ ಇವತ್ತು ಯುವಕರ ಸಮಸ್ಯೆ, ಸಾರ್ವಜನಿಕರ ಸಮಸ್ಯೆಯನ್ನು ಅವರು ಪ್ರತಿಪಾದನೆ ಮಾಡ್ತಾಯಿದ್ದಾರೆ. ಮತ್ತು ಅವರು ಹೇಳಿರ್ತಕ್ಕಂಥ ಭಾಳಷ್ಟು ಸಮಸ್ಯೆಗಳು ಭಾಳ ಸ್ಪಷ್ಟವಾಗಿ ಅದು ಸಾರ್ವಜನಿಕ ಹಿತಾಸಕ್ತಿಯಿಂದ ಇರೋದರಿಂದ ಅವರು ಹೇಳಿರ್ತಕ್ಕಂಥದ್ದು ನಿಜ ಇದೆ. ಇದನ್ನೇ ನಾವು ಇಷ್ಟು ವರ್ಷಗಳಿಂದ ಹೇಳ್ತಾ ಇದ್ದೀವಿ, ಜನ ಅದಕ್ಕೆ ಅಷ್ಟೊಂದು ಬೆಂಬಲ ಸಿಕ್ಕಿರಲಿಲ್ಲ. ಆದರೆ ಒಬ್ಬ ಯುವಕ, ಯಾವುದೇ ಪಕ್ಷದ ಒಂದು ಹಿನ್ನೆಲೆ ಇಲ್ಲದೆ ಇರತಕ್ಕಂಥ ಒಬ್ಬ ಯುವಕ ಇವತ್ತು ಈ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿದಾಗ ಇಡೀ ದೇಶದ ಯುವಕರು ಅವ್ರ ಬೆಂಬಲಕ್ಕೆ ನಿಂತಿದ್ದಾರೆ ಅಂತಂದರೆ ಇದು ಖಂಡಿತವಾಗಿ ಭಾಳ ಒಂದು ಒಳ್ಳೆಯ ಬೆಳವಣಿಗೆ ಅಂತಕ್ಕಂಥದ್ದು ನನ್ನ ಭಾವನೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.